ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಏನು ಅಂತ. ಯಾವುದಕ್ಕೆ ರಾಜಕೀಯ ಬೆರೆಸಬೇಕು, ಯಾವುದಕ್ಕೆ ಬೆರೆಸಬಾರ್ದು ಅಂತಲೇ ಗೊತ್ತಾಗಲ್ಲಪ್ಪ. ಒಂದೊಂದು ವಿಚಾರದಲ್ಲಿ ಪರಮೇಶ್ವರ್ ಅವರು ಹೇಳ್ತಾರೆ, ಹೈಕಮಾಂಡ್ ಅಯೋಧ್ಯೆಗೆ ಹೋಗಿ ಅಂದರೆ ನಾವು ಹೋಗ್ತೀವಿ, ಹೈಕಮಾಂಡ್ ಹೋಗಬೇಡಿ ಅಂದರೆ ನಾವು ಹೋಗಲ್ಲ, ನಮ್ಮದು ಹೈಕಮಾಂಡ್ ಪಕ್ಷ ಅಂತ ಹೇಳಿದ್ದಾರೆ. ಇದು ಸಹಜವಾದ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತ ಅನ್ನಿಸ್ಬಿಡುತ್ತೆ. ನಿನ್ನೆ ಅಷ್ಟೇ ಶಿವಮೊಗ್ಗದಲ್ಲಿ ಸಿದ್ದರಾಮಯ್ಯನವರು ನಾನು ಹೋಗ್ತೀನಪ್ಪ, 22ನೇ ತಾರೀಕು ಆದಮೇಲೆ ಹೋಗ್ತೀನಿ, ಅವತ್ತು ಹೋಗಲ್ಲ ಅಷ್ಟೇ, ಆಮೇಲೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಹೈಕಮಾಂಡ್ ಇದ್ರಲ್ಲೂ ಹೈಕಮಾಂಡೇ ತರ್ತಾರೆ ಅಂತಂದರೆ ಏನಪ್ಪ, ಅರ್ಥನೇ ಆಗಲ್ಲ. ಗೊತ್ತಿಲ್ಲ, ಅದು ನಮಗೇನು ಗೊತ್ತಿಲ್ಲ. ಹೈಕಮಾಂಡ್ನವ್ರಿಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ನಾವು ಆ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ಅವರು ಆನಂತರ ಏನಾದರೂ ಹೋಗಬೇಕು ಅಥವಾ ಹೋಗ್ತೀವಿ ಅನ್ನೋದೇನಾದರೂ ತೀರ್ಮಾನ ಮಾಡಿದರೆ ಹೋಗ್ತೀವಿ. ಇದೆಲ್ಲವೂ ನಮ್ಮ ಹೈಕಮಾಂಡಿನ ನಿರ್ಧಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಅಲ್ಲ, ರಾಜ್ಯದಿಂದ ತೀರ್ಮಾನ ತಗೋಬಹುದಲ್ಲ? ಇಲ್ಲ, ನಮ್ಮದು ನ್ಯಾಷನಲ್ ಪಾರ್ಟಿ, ಹೈಕಮಾಂಡ್ನವ್ರು ಏನು ತೀರ್ಮಾನ ಕೊಡ್ತಾರೆ ಅದರ ಪ್ರಕಾರ ನಡ್ಕೊಳ್ತೀವಿ. ರಾಜ್ಯದಲ್ಲಿ ಅವರು ಹೇಳಿದಾಗ ಅವರ ವಿರುದ್ಧವಾಗಿ ನಾವು ಮಾಡೋಕ್ಕೆ ಹೋಗೋದಿಲ್ಲ.